ಬಿಜೆಪಿಯಲ್ಲಿ ನಡೆಯುತ್ತಿದ್ದ ಬಣಬಡಿದಾಟ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಂತೆ ಕಾಣ್ತಾ ಇದೆ. ಇಷ್ಟು ದಿನ ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಹಾತೊರೆಯುತ್ತಾ ಇದ್ದ ರೆಬೆಲ್ ಸೈಲೆಂಟ್ ಆಗಿದ್ದಾರಂತೆ. ಯಾಕೆ? ಈ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ. ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿಗಾಗಿ ಕದನ ನಡೆಯುತ್ತಿದ್ರೆ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ ಪಟ್ಟಕ್ಕಾಗಿ ಫೈಟ್ ನಡೀತಾ ಇದೆ. ಒಂದೆಡೆ ನಾನೇ ರಾಜ್ಯಾಧ್ಯಕ್ಷ ಎಂದು ವಿಜೇಂದ್ರ ಅಬ್ಬರಿಸುತ್ತಿದ್ರೆ, ಇತ್ತ ಯತ್ನಾಳ್ ತಂಡ ನಮಗೆ ಹೊಸ ರಾಜ್ಯಾಧ್ಯಕ್ಷರು ಬೇಕು ಅಂತ ಬೊಬ್ಬೆ ಹಾಕ್ತಿದ್ದಾರೆ. ಆದ್ರೆ ಇದೀಗ ಹೈಕಮಾಂಡ್ ಕೊಟ್ಟ ಖಡಕ್ ಶಾಕ್ಗೆ ರೆಬಲ್ಸ್ ತಂಡ ಹೊಡೆದಿದ್ದಾರೆ. ಬಿಜೆಪಿಯೊಳಗಿನ ಬಂಡಾಯ ಕೊನೆಯಾಯ್ತಾ? ಹೈ ವಾರ್ನ್ಗೆ ಶಸ್ತ್ರ ತ್ಯಾಗ ಮಾಡಿದ್ರ ರೆಬಲ್ಸ್? ವಿಜೇಂದ್ರ ವಿರುದ್ಧ ಏಕವಚನದಲ್ಲೇ ವಾಗ್ದಾಳಿ. ರಾಜ್ಯ ಬಿಜೆಪಿ ನಾಯಕರ ವಿರುದ್ಧವೇ ನೇರ ಸಮರ. ಕುಟುಂಬ ರಾಜಕೀಯ, ಭ್ರಷ್ಟಾಚಾರದ ಆರೋಪ, ವಕ್ಫ್ ಹೋರಾಟದ ನೆಪದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ವಿರುದ್ಧ ಪ್ರತ್ಯೇಕ ತಂಡ ಕಟ್ಟಿದ್ದ ಶಾಸಕ ಯತ್ನಾಳ್ ಕೊನೆಗೂ ತಣ್ಣಗಾಕಿದ್ದಾರೆ. ಬಿಜೆಪಿ ಹೈಕಮಾಂಡ್ ಕೊಟ್ಟ ಖಡಕ್ ಶಾಕ್ ಭಿನ್ನರ ಗುಂಪನ್ನ ದಂಗಾಗಿಸಿದೆ. ಇದೀಗ ರಾಜ್ಯಾಧ್ಯಕ್ಷರ ಚುನಾವಣೆ ರೇಸ್ನಿಂದ ಭಿನ್ನರ ತಂಡ ಹಿಂದೆ ಸರಿದಿದೆ. ಹೌದು, ಪದೇ ವಿಜೇಂದ್ರ ವಿರುದ್ಧ ಯತ್ನಾಳ್ ಬಣ ಹೈಕಮಾಂಡ್ಗೆ ದೂರು ನೀಡುತ್ತಿದ್ದು, ಇದೀಗ ಅದಕ್ಕೂ ರೆಡ್ ಸಿಗ್ನಲ್ ಬಿದ್ದಿದೆ. ಇತ್ತ ತಟಸ್ಥರ ಬಣದಿಂದಲೂ ದೆಹಲಿ ಬೆಳವಣಿಗೆಗಳ ಬಳಿಕ ನಿರೀಕ್ಷಿತ ಸಹಕಾರ ಸಿಗದೆ ಇರೋದು ಯತ್ನಾಳ್ ಕ್ಯಾಂಪ್ ಒಬ್ಬಂಟಿಯಾಗುವಂತೆ ಮಾಡಿದೆ. ವಿಜೇಂದ್ರ ವಿರುದ್ಧ ಹೋರಾಟಕ್ಕೆ ಬೆಂಬಲ ಸಿಗದ ಹಿನ್ನೆಲೆಯಲ್ಲಿ ವರಿಷ್ಠರ ಮಾತಿಗೆ ಯತ್ನಾಳ್ ಬಣ ಬಗ್ಗಿದೆ. ರಾಜ್ಯಾಧ್ಯಕ್ಷರ ಚುನಾವಣೆಯಲ್ಲಿ ನಾಮಪತ್ರ ಸಲ್ಲಿಕೆಯಿಂದ ದೂರ ಉಳಿಯೋದಕ್ಕೆ ತೀರ್ಮಾನ ಮಾಡಿದ್ದಾರೆ. ಇಷ್ಟು ಮಾತ್ರವಲ್ಲ, ಯತ್ನಾಳ್ ಬಣದ ಇನ್ನಷ್ಟು ಹಾಲಿ ಮಾಜಿ ಶಾಸಕರಿಗೂ ಶೋಕಾಸ್ ನೋಟಿಸ್ ನೀಡುವ ಆತಂಕ ಕಾಡ್ತಿದ್ದು, ಸದ್ಯಕ್ಕೆ ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಂಡ್ರೆ ಸಾಕಪ್ಪ ಅಂತಿದ್ದಾರೆ. ಸುರೇಶ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಬಿಜೆಪಿಯಲ್ಲಿ ನಡೆಯುತ್ತಿದ್ದ ಬಣಬಡಿದಾಟ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಂತೆ ಕಾಣ್ತಾ ಇದೆ. ಇಷ್ಟು ದಿನ ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಹಾತೊರೆಯುತ್ತಾ ಇದ್ದ ರೆಬೆಲ್ ಸೈಲೆಂಟ್ ಆಗಿದ್ದಾರಂತೆ. ಯಾಕೆ? ಈ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ. ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿಗಾಗಿ ಕದನ ನಡೆಯುತ್ತಿದ್ರೆ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ ಪಟ್ಟಕ್ಕಾಗಿ ಫೈಟ್ ನಡೀತಾ ಇದೆ. ಒಂದೆಡೆ ನಾನೇ ರಾಜ್ಯಾಧ್ಯಕ್ಷ ಎಂದು ವಿಜೇಂದ್ರ ಅಬ್ಬರಿಸುತ್ತಿದ್ರೆ, ಇತ್ತ ಯತ್ನಾಳ್ ತಂಡ ನಮಗೆ ಹೊಸ ರಾಜ್ಯಾಧ್ಯಕ್ಷರು ಬೇಕು ಅಂತ ಬೊಬ್ಬೆ ಹಾಕ್ತಿದ್ದಾರೆ. ಆದ್ರೆ ಇದೀಗ ಹೈಕಮಾಂಡ್ ಕೊಟ್ಟ ಖಡಕ್ ಶಾಕ್ಗೆ ರೆಬಲ್ಸ್ ತಂಡ ಹೊಡೆದಿದ್ದಾರೆ. ಬಿಜೆಪಿಯೊಳಗಿನ ಬಂಡಾಯ ಕೊನೆಯಾಯ್ತಾ? ಹೈ ವಾರ್ನ್ಗೆ ಶಸ್ತ್ರ ತ್ಯಾಗ ಮಾಡಿದ್ರ ರೆಬಲ್ಸ್? ವಿಜೇಂದ್ರ ವಿರುದ್ಧ ಏಕವಚನದಲ್ಲೇ ವಾಗ್ದಾಳಿ. ರಾಜ್ಯ ಬಿಜೆಪಿ ನಾಯಕರ ವಿರುದ್ಧವೇ ನೇರ ಸಮರ. ಕುಟುಂಬ ರಾಜಕೀಯ, ಭ್ರಷ್ಟಾಚಾರದ ಆರೋಪ, ವಕ್ಫ್ ಹೋರಾಟದ ನೆಪದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ವಿರುದ್ಧ ಪ್ರತ್ಯೇಕ ತಂಡ ಕಟ್ಟಿದ್ದ ಶಾಸಕ ಯತ್ನಾಳ್ ಕೊನೆಗೂ ತಣ್ಣಗಾಕಿದ್ದಾರೆ. ಬಿಜೆಪಿ ಹೈಕಮಾಂಡ್ ಕೊಟ್ಟ ಖಡಕ್ ಶಾಕ್ ಭಿನ್ನರ ಗುಂಪನ್ನ ದಂಗಾಗಿಸಿದೆ. ಇದೀಗ ರಾಜ್ಯಾಧ್ಯಕ್ಷರ ಚುನಾವಣೆ ರೇಸ್ನಿಂದ ಭಿನ್ನರ ತಂಡ ಹಿಂದೆ ಸರಿದಿದೆ. ಹೌದು, ಪದೇ ವಿಜೇಂದ್ರ ವಿರುದ್ಧ ಯತ್ನಾಳ್ ಬಣ ಹೈಕಮಾಂಡ್ಗೆ ದೂರು ನೀಡುತ್ತಿದ್ದು, ಇದೀಗ ಅದಕ್ಕೂ ರೆಡ್ ಸಿಗ್ನಲ್ ಬಿದ್ದಿದೆ. ಇತ್ತ ತಟಸ್ಥರ ಬಣದಿಂದಲೂ ದೆಹಲಿ ಬೆಳವಣಿಗೆಗಳ ಬಳಿಕ ನಿರೀಕ್ಷಿತ ಸಹಕಾರ ಸಿಗದೆ ಇರೋದು ಯತ್ನಾಳ್ ಕ್ಯಾಂಪ್ ಒಬ್ಬಂಟಿಯಾಗುವಂತೆ ಮಾಡಿದೆ. ವಿಜೇಂದ್ರ ವಿರುದ್ಧ ಹೋರಾಟಕ್ಕೆ ಬೆಂಬಲ ಸಿಗದ ಹಿನ್ನೆಲೆಯಲ್ಲಿ ವರಿಷ್ಠರ ಮಾತಿಗೆ ಯತ್ನಾಳ್ ಬಣ ಬಗ್ಗಿದೆ. ರಾಜ್ಯಾಧ್ಯಕ್ಷರ ಚುನಾವಣೆಯಲ್ಲಿ ನಾಮಪತ್ರ ಸಲ್ಲಿಕೆಯಿಂದ ದೂರ ಉಳಿಯೋದಕ್ಕೆ ತೀರ್ಮಾನ ಮಾಡಿದ್ದಾರೆ. ಇಷ್ಟು ಮಾತ್ರವಲ್ಲ, ಯತ್ನಾಳ್ ಬಣದ ಇನ್ನಷ್ಟು ಹಾಲಿ ಮಾಜಿ ಶಾಸಕರಿಗೂ ಶೋಕಾಸ್ ನೋಟಿಸ್ ನೀಡುವ ಆತಂಕ ಕಾಡ್ತಿದ್ದು, ಸದ್ಯಕ್ಕೆ ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಂಡ್ರೆ ಸಾಕಪ್ಪ ಅಂತಿದ್ದಾರೆ. ಸುರೇಶ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಬಿಜೆಪಿಯಲ್ಲಿ ನಡೆಯುತ್ತಿದ್ದ ಬಣಬಡಿದಾಟ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಂತೆ ಕಾಣ್ತಾ ಇದೆ. ಇಷ್ಟು ದಿನ ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಹಾತೊರೆಯುತ್ತಾ ಇದ್ದ ರೆಬೆಲ್ ಸೈಲೆಂಟ್ ಆಗಿದ್ದಾರಂತೆ. ಯಾಕೆ? ಈ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ.
ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿಗಾಗಿ ಕದನ ನಡೆಯುತ್ತಿದ್ರೆ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ ಪಟ್ಟಕ್ಕಾಗಿ ಫೈಟ್ ನಡೀತಾ ಇದೆ. ಒಂದೆಡೆ ನಾನೇ ರಾಜ್ಯಾಧ್ಯಕ್ಷ ಎಂದು ವಿಜೇಂದ್ರ ಅಬ್ಬರಿಸುತ್ತಿದ್ರೆ, ಇತ್ತ ಯತ್ನಾಳ್ ತಂಡ ನಮಗೆ ಹೊಸ ರಾಜ್ಯಾಧ್ಯಕ್ಷರು ಬೇಕು ಅಂತ ಬೊಬ್ಬೆ ಹಾಕ್ತಿದ್ದಾರೆ. ಆದ್ರೆ ಇದೀಗ ಹೈಕಮಾಂಡ್ ಕೊಟ್ಟ ಖಡಕ್ ಶಾಕ್ಗೆ ರೆಬಲ್ಸ್ ತಂಡ ಹೊಡೆದಿದ್ದಾರೆ. ಬಿಜೆಪಿಯೊಳಗಿನ ಬಂಡಾಯ ಕೊನೆಯಾಯ್ತಾ? ಹೈ ವಾರ್ನ್ಗೆ ಶಸ್ತ್ರ ತ್ಯಾಗ ಮಾಡಿದ್ರ ರೆಬಲ್ಸ್? ವಿಜೇಂದ್ರ ವಿರುದ್ಧ ಏಕವಚನದಲ್ಲೇ ವಾಗ್ದಾಳಿ. ರಾಜ್ಯ ಬಿಜೆಪಿ ನಾಯಕರ ವಿರುದ್ಧವೇ ನೇರ ಸಮರ. ಕುಟುಂಬ ರಾಜಕೀಯ, ಭ್ರಷ್ಟಾಚಾರದ ಆರೋಪ, ವಕ್ಫ್ ಹೋರಾಟದ ನೆಪದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ವಿರುದ್ಧ ಪ್ರತ್ಯೇಕ ತಂಡ ಕಟ್ಟಿದ್ದ ಶಾಸಕ ಯತ್ನಾಳ್ ಕೊನೆಗೂ ತಣ್ಣಗಾಕಿದ್ದಾರೆ. ಬಿಜೆಪಿ ಹೈಕಮಾಂಡ್ ಕೊಟ್ಟ ಖಡಕ್ ಶಾಕ್ ಭಿನ್ನರ ಗುಂಪನ್ನ ದಂಗಾಗಿಸಿದೆ. ಇದೀಗ ರಾಜ್ಯಾಧ್ಯಕ್ಷರ ಚುನಾವಣೆ ರೇಸ್ನಿಂದ ಭಿನ್ನರ ತಂಡ ಹಿಂದೆ ಸರಿದಿದೆ. ಹೌದು, ಪದೇ ವಿಜೇಂದ್ರ ವಿರುದ್ಧ ಯತ್ನಾಳ್ ಬಣ ಹೈಕಮಾಂಡ್ಗೆ ದೂರು ನೀಡುತ್ತಿದ್ದು, ಇದೀಗ ಅದಕ್ಕೂ ರೆಡ್ ಸಿಗ್ನಲ್ ಬಿದ್ದಿದೆ. ಇತ್ತ ತಟಸ್ಥರ ಬಣದಿಂದಲೂ ದೆಹಲಿ ಬೆಳವಣಿಗೆಗಳ ಬಳಿಕ ನಿರೀಕ್ಷಿತ ಸಹಕಾರ ಸಿಗದೆ ಇರೋದು ಯತ್ನಾಳ್ ಕ್ಯಾಂಪ್ ಒಬ್ಬಂಟಿಯಾಗುವಂತೆ ಮಾಡಿದೆ. ವಿಜೇಂದ್ರ ವಿರುದ್ಧ ಹೋರಾಟಕ್ಕೆ ಬೆಂಬಲ ಸಿಗದ ಹಿನ್ನೆಲೆಯಲ್ಲಿ ವರಿಷ್ಠರ ಮಾತಿಗೆ ಯತ್ನಾಳ್ ಬಣ ಬಗ್ಗಿದೆ. ರಾಜ್ಯಾಧ್ಯಕ್ಷರ ಚುನಾವಣೆಯಲ್ಲಿ ನಾಮಪತ್ರ ಸಲ್ಲಿಕೆಯಿಂದ ದೂರ ಉಳಿಯೋದಕ್ಕೆ ತೀರ್ಮಾನ ಮಾಡಿದ್ದಾರೆ. ಇಷ್ಟು ಮಾತ್ರವಲ್ಲ, ಯತ್ನಾಳ್ ಬಣದ ಇನ್ನಷ್ಟು ಹಾಲಿ ಮಾಜಿ ಶಾಸಕರಿಗೂ ಶೋಕಾಸ್ ನೋಟಿಸ್ ನೀಡುವ ಆತಂಕ ಕಾಡ್ತಿದ್ದು, ಸದ್ಯಕ್ಕೆ ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಂಡ್ರೆ ಸಾಕಪ್ಪ ಅಂತಿದ್ದಾರೆ. ಸುರೇಶ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಬಿಜೆಪಿಯಲ್ಲಿ ನಡೆಯುತ್ತಿದ್ದ ಬಣ ಬಡಿದಾಟ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಂತೆ ಕಾಣ್ತಾ ಇದೆ. ಇಷ್ಟು ದಿನ ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಹಾತೊರೀತಾ ಇದ್ದ ರೆಬೆಲ್ ಸೈಲೆಂಟ್ ಆಗಿದ್ದಾರಂತೆ. ಯಾಕೆ? ಈ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ. ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿಗಾಗಿ ಕದನ ನಡೆಯುತ್ತಿದ್ರೆ, ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ ಪಟ್ಟಕ್ಕಾಗಿ ಫೈಟ್ ನಡೀತಾ ಇದೆ. ಒಂದೆಡೆ ನಾನೇ ರಾಜ್ಯಾಧ್ಯಕ್ಷ ಎಂದು ವಿಜೇಂದ್ರ ಅಬ್ಬರಿಸುತ್ತಿದ್ರೆ, ಇತ್ತ ಯತ್ನಾಳ್ ತಂಡ ನಮಗೆ ಹೊಸ ರಾಜ್ಯಾಧ್ಯಕ್ಷರು ಬೇಕು ಅಂತ ಬೊಬ್ಬೆ ಹಾಕ್ತಿದ್ದಾರೆ. ಆದ್ರೆ ಇದೀಗ ಹೈಕಮಾಂಡ್ ಕೊಟ್ಟ ಖಡಕ್ ಶಾಕ್ಗೆ ರೆಬಲ್ಸ್ ತಂಡ ಹೊಡೆದಿದ್ದಾರೆ. ಬಿಜೆಪಿಯೊಳಗಿನ ಬಂಡಾಯ ಕೊನೆಯಾಯ್ತಾ? ಹೈ ವಾರ್ನ್ಗೆ ಶಸ್ತ್ರ ತ್ಯಾಗ ಮಾಡಿದ್ರ ರೆಬಲ್ಸ್? ವಿಜೇಂದ್ರ ವಿರುದ್ಧ ಏಕವಚನದಲ್ಲೇ ವಾಗ್ದಾಳಿ. ರಾಜ್ಯ ಬಿಜೆಪಿ ನಾಯಕರ ವಿರುದ್ಧವೇ ನೇರ ಸಮರ. ಕುಟುಂಬ ರಾಜಕೀಯ, ಭ್ರಷ್ಟಾಚಾರದ ಆರೋಪ, ವಕ್ಫ್ ಹೋರಾಟದ ನೆಪದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ವಿರುದ್ಧ ಪ್ರತ್ಯೇಕ ತಂಡ ಕಟ್ಟಿದ್ದ ಶಾಸಕ ಯತ್ನಾಳ್ ಕೊನೆಗೂ ತಣ್ಣಗಾಕಿದ್ದಾರೆ. ಬಿಜೆಪಿ ಹೈಕಮಾಂಡ್ ಕೊಟ್ಟ ಖಡಕ್ ಶಾಕ್ ಭಿನ್ನರ ಗುಂಪನ್ನ ದಂಗಾಗಿಸಿದೆ. ಇದೀಗ ರಾಜ್ಯಾಧ್ಯಕ್ಷರ ಚುನಾವಣೆ ರೇಸ್ನಿಂದ ಭಿನ್ನರ ತಂಡ ಹಿಂದೆ ಸರಿದಿದೆ. ಹೌದು, ಪದೇ ವಿಜೇಂದ್ರ ವಿರುದ್ಧ ಯತ್ನಾಳ್ ಬಣ ಹೈಕಮಾಂಡ್ಗೆ ದೂರು ನೀಡುತ್ತಿದ್ದು, ಇದೀಗ ಅದಕ್ಕೂ ರೆಡ್ ಸಿಗ್ನಲ್ ಬಿದ್ದಿದೆ. ಇತ್ತ ತಟಸ್ಥರ ಬಣದಿಂದಲೂ ದೆಹಲಿ ಬೆಳವಣಿಗೆಗಳ ಬಳಿಕ ನಿರೀಕ್ಷಿತ ಸಹಕಾರ ಸಿಗದೆ ಇರೋದು ಯತ್ನಾಳ್ ಕ್ಯಾಂಪ್ ಒಬ್ಬಂಟಿಯಾಗುವಂತೆ ಮಾಡಿದೆ. ವಿಜೇಂದ್ರ ವಿರುದ್ಧ ಹೋರಾಟಕ್ಕೆ ಬೆಂಬಲ ಸಿಗದ ಹಿನ್ನೆಲೆಯಲ್ಲಿ ವರಿಷ್ಠರ ಮಾತಿಗೆ ಯತ್ನಾಳ್ ಬಣ ಬಗ್ಗಿದೆ. ರಾಜ್ಯಾಧ್ಯಕ್ಷರ ಚುನಾವಣೆಯಲ್ಲಿ ನಾಮಪತ್ರ ಸಲ್ಲಿಕೆಯಿಂದ ದೂರ ಉಳಿಯೋದಕ್ಕೆ ತೀರ್ಮಾನ ಮಾಡಿದ್ದಾರೆ. ಇಷ್ಟು ಮಾತ್ರವಲ್ಲ, ಯತ್ನಾಳ್ ಬಣದ ಇನ್ನಷ್ಟು ಹಾಲಿ ಮಾಜಿ ಶಾಸಕರಿಗೂ ಶೋಕಾಸ್ ನೋಟಿಸ್ ನೀಡುವ ಆತಂಕ ಕಾಡ್ತಿದ್ದು, ಸದ್ಯಕ್ಕೆ ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಂಡ್ರೆ ಸಾಕಪ್ಪ ಅಂತಿದ್ದಾರೆ. ಸುರೇಶ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಬಿಜೆಪಿಯಲ್ಲಿ ನಡೆಯುತ್ತಿದ್ದ ಬಣ ಬಡಿದಾಟ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಂತೆ ಕಾಣ್ತಾ ಇದೆ. ಇಷ್ಟು ದಿನ ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಹಾತೊರೀತಾ ಇದ್ದ ರೆಬೆಲ್ ಸೈಲೆಂಟ್ ಆಗಿದ್ದಾರಂತೆ. ಯಾಕೆ? ಈ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ.
ನಲ್ಲಿ ಸಿಎಂ ಕುರ್ಚಿಗಾಗಿ ಕದನ ನಡೆಯುತ್ತಿದ್ರೆ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ ಪಟ್ಟಕ್ಕಾಗಿ ಫೈಟ್ ನಡೀತಾ ಇದೆ. ಒಂದೆಡೆ ನಾನೇ ರಾಜ್ಯಾಧ್ಯಕ್ಷ ಎಂದು ವಿಜೇಂದ್ರ ಅಬ್ಬರಿಸುತ್ತಿದ್ರೆ, ಇತ್ತ ಯತ್ನಾಳ್ ತಂಡ ನಮಗೆ ಹೊಸ ರಾಜ್ಯಾಧ್ಯಕ್ಷರು ಬೇಕು ಅಂತ ಬೊಬ್ಬೆ ಹಾಕ್ತಿದ್ದಾರೆ. ಆದ್ರೆ ಇದೀಗ ಹೈಕಮಾಂಡ್ ಕೊಟ್ಟ ಖಡಕ್ ಶಾಕ್ಗೆ ರೆಬಲ್ಸ್ ತಂಡ ಹೊಡೆದಿದ್ದಾರೆ.